ಆರ್ಸಿ ಬಾಂಬ್ ಬೆದರಿಕೆ ಸಂದೇಶ ಹೆಚ್ಚಾಗ್ತಾನೇ ಇವೆ. ಶಾಲೆಗಳ ಬಳಿಕ ಇದೀಗ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯ ಆಯೋಗಕ್ಕೆ ಮೇಲ್ ಮುಖಾಂತರ ಬೆದರಿಕೆ ಹಾಕಲಾಗಿದ್ದು 1 ಗಂಟೆ ಒಳಗೆ 14 ಸೈನೈಡ್ ಬಾಂಬ್ ಸ್ಫೋಟ ಆಗುತ್ತೆ ಅಂತ ಸಂದೇಶ ಕಳಿಸಲಾಗಿದೆ. ಬಸವ ಭವನದಲ್ಲಿರುವ ಕಟ್ಟಡಕ್ಕೆ ಬಾಂಬ್ ಬೆದರಿಕೆ ಬಂದಿದ್ದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಚಿಕ್ಕಮಗಳೂರಿನ ಮಲೆನಾಡ ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆನೆ ಹಾವಳಿ ಕಂಟ್ರೋಲ್ ಮಾಡಲು ಅರಣ್ಯ ಇಲಾಖೆ ಟೆಂಟಿಕಲ್ ಬೇಲಿ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಇದಕ್ಕೆ ಎನ್ಆರ್ ಪುರ ತಾಲೂಕಿನ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಟೆಂಟಿಕಲ್ ಬೇಲಿಯಿಂದ ಆನೆ ಹಾವಳಿ ನಿಯಂತ್ರಣವಾಗಲ್ಲ, ಇದು ಬಿಲ್ ಕ್ಲೈಮ್ ಮಾಡಿಕೊಳ್ಳಲು ಮಾಡುವ ಯೋಜನೆ ಅಷ್ಟೇ. ಮಳೆ ಗಾಳಿಗೆ ಮರ ಮುರಿದು ಬಿದ್ದರೆ ಬೇಲಿಯೂ ನಾಶವಾಗುತ್ತೆ, ಆನೆಗಳು ಸಲೀಸಾಗಿ ಬರ್ತಾವೆ. ಆನೆ ಹಾವಳಿಗೆ ರೈಲ್ವೆ ಬ್ಯಾರಿಕೇಡ್ ಮಾತ್ರ ಶಾಶ್ವತ ಪರಿಹಾರ. ಹೀಗಾಗಿ ಬಿಲ್ಗಾಗಿ ಯೋಜನೆ ಬೇಡ, ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಆಹಾರ ನಾಗರಿಕ ಸರಬರಾಜು ಇಲಾಖೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿದ್ದ ವಾಹನ ಸೀಸ್ ಮಾಡಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಕ್ಯಾಸನಕೆರೆ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿದ್ದ ವಾಹನವನ್ನ ತಡೆದು ಲಾರಿಯಲ್ಲಿ ಸಾಗಾಟ ಮಾಡುತ್ತಿದ್ದ 4 ಲಕ್ಷ ಮೌಲ್ಯದ 360 ಚೀಲ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಲಾರಿ ಸೀಸ್ ಮಾಡಿ ಚಾಲಕನನ್ನ ಬಂಧಿಸಲಾಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅವಾಚ್ಯ ಶಬ್ದಗಳ ಬಳಕೆ ಪ್ರಕರಣ ಸಂಬಂಧ ಸಿಸಿಬಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 6 ಆರೋಪಿಗಳ ವಿರುದ್ಧ ಸುಮಾರು 473 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 6 ಆರೋಪಿಗಳ ಹೇಳಿಕೆ ದಾಖಲು ಸೇರಿ ನಕಲಿ ಐಡಿಗಳನ್ನು ಕ್ರಿಯೇಟ್ ಮಾಡಿ ಕಾಮೆಂಟ್ ಮಾಡಿದ್ರ ಸಂಬಂಧ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೊಂದೆಡೆ ಅರೆಸ್ಟ್ ಆಗಿ 65 ದಿನಗಳಿಂದಲೂ ಜೈಲಿನಲ್ಲಿರೋ 6 ಆರೋಪಿಗಳು ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದ ಭಾರತದಲ್ಲಿ ತೈಲ ಸಮಸ್ಯೆ ಉಂಟಾಗುವಂತೆ ಮಾಡಿದೆ. ದೇಗುಲ ಹೋಟೆಲ್ ಪಿಜಿಗಳ ಬಳಿಕ ಇದೀಗ ಇಂದಿರಾ ಕ್ಯಾಂಟೀನ್ಗೂ ಎಲ್ಪಿಜಿ ಗ್ಯಾಸ್ ಕೊರತೆ ಸಂಕಷ್ಟ ಎದುರಾಗಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಅಡುಗೆಗೆ ಸಮರ್ಪಕ ಗ್ಯಾಸ್ ಪೂರೈಕೆ ಆಗದೆ ಕ್ಲೋಸ್ ಮಾಡುವ ಆತಂಕ ಎದುರಾಗಿದೆ. ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಆಗದಿದ್ದರೆ 2 ದಿನದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದ್ ಆಗುವ ಸಾಧ್ಯತೆ ಇದೆ ಅಂತ ಗುತ್ತಿಗೆದಾರರು ನಗರ ಪಾಲಿಕೆಗಳ ಬಳಿ ಸಮಸ್ಯೆ ತೋಡಿಕೊಂಡಿದ್ದಾರೆ. ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಗುತ್ತಿಗೆ ಕಂಪನಿಗಳು ಜಿಬಿಎಗೆ ಪತ್ರ ಬರೆದಿದ್ದು ಮಧ್ಯ ಪ್ರವೇಶಿಸಿ ಕ್ಯಾಂಟೀನ್ಗೆ ಆಹಾರ ಪೂರೈಸಲು ಅಗತ್ಯ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ. ವಾಣಿಜ್ಯ ಗ್ಯಾಸ್ ಸಿಗದೆ ಹೋಟೆಲ್ಗಳು ಹಾಗೂ ಪಿಜಿಗಳಲ್ಲಿ ಸಂಕಷ್ಟ ಎದುರಾಗಿದೆ. ಇದರ ಬೆನ್ನಲ್ಲೇ ಆಯಿಲ್ ಅಂಗಡಿಗಳು ಬಂದ್ ಆಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ಕಳೆದ 1 ವಾರದಿಂದ ಅಡುಗೆ ಎಣ್ಣೆ ಸಪ್ಲೈ ಆಗ್ತಾ ಇಲ್ಲ. 100 ರಿಂದ 200 ಬಾಕ್ಸ್ ಬುಕ್ ಮಾಡಿದ್ರೆ ಕೇವಲ 50 ಬಾಕ್ಸ್ ಕಳಿಸಿದ್ದಾರೆ. ಏಜೆಂಟ್ಗಳನ್ನ ಕೇಳಿದ್ರೆ ಸಪ್ಲೈ ಆಗ್ತಾ ಇಲ್ಲ, ಹೀಗಾಗಿ ಹೆಚ್ಚು ಬಾಕ್ಸ್ ನೀಡೋದಕ್ಕೆ ಆಗಲ್ಲ ಅಂತಿದ್ದಾರೆ. ಇದರ ನಡುವೆ 8 ರಿಂದ 10 ರೂಪಾಯಿ ದರ ಜಾಸ್ತಿ ಆಗ್ತಿದೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಆಯಿಲ್ ಅಂಗಡಿಗಳ ಮಾಲೀಕರು ಅಳಲು ತೋಡಿಕೊಳ್ತಿದ್ದಾರೆ. ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ನಡೆಸಿದೆ. ತುಮಕೂರು ನಗರದ ಟೌನ್ ಹಾಲ್ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾಡ್ತಿಲ್ಲ, ಏಕಾಏಕಿ ಬೆಲೆ ಏರಿಕೆ ಮಾಡಿ ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧ ಹಿನ್ನೆಲೆ ರಾಯಚೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಒಂದೆಡೆ ಆಟೋಗಳಿಗೆ ತುಂಬುವ ಎಲ್ಪಿಜಿ ಗ್ಯಾಸ್ ದರ ಏರಿಕೆ, ಮತ್ತೊಂದೆಡೆ ಗ್ಯಾಸ್ ಸಿಗದೆ ಪರದಾಡುವಂತಾಗಿದೆ. ಗ್ಯಾಸ್ ಬಂಕ್ನಲ್ಲಿ ಯುದ್ಧದ ಕುರಿತು ಬ್ಯಾನರ್ ಹಾಕಲಾಗಿದ್ದು ಯುದ್ಧದಿಂದ ತಾತ್ಕಾಲಿಕವಾಗಿ ಎಲ್ಪಿಜಿ ಕೊರತೆಯಾಗಿದೆ ಅಂತ ಬ್ಯಾನರ್ ಅಳವಡಿಸಿದ್ದಾರೆ. ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್, ಗ್ಯಾಸ್ ಬರೋವಲ್ದು ನಡೆದ್ರಿ ಇವತ್ತು 1 ದಿವಸ ನಡೀತದ, ನಾಳಿಂದ ಸಿಗಲ್ಲ. 10 ಟನ್ ಬರೋದು 1 ಟನ್ ಕೊಟ್ಟರೆ ಆಟೋ ಚಾಲಕರು ಹೆಂಗೆ ಜೀವನ ನಡೆಸಬೇಕು? ಎಲ್ಲ ಬಡವರು ಇದ್ದೀವಿ ಇಲ್ಲಿ. ಅದು ಎಲ್ಲೋ ಏನೋ ಆದರೆ ನಮ್ಗೆ ಇಲ್ಲಿ ಏನು ಸಮಸ್ಯೆ ಸರ್? ಪ್ರಾಬ್ಲಮ್ಮು ಆದರೆ ಮತ್ತೆ 20 ರೂಪಾಯಿ ರೇಟ್ ಇರೋದು, ಆದರೆ ಮತ್ತೆ ನಾವು ಹಂಗೆ
ನಡ್ಸಕತ್ತೀವಿ. ಒಂದು 10 ರೂಪಾಯಿ ಹೆಚ್ಚು ಕೇಳಿದ್ರೆ ಕೊಡೋಕ್ಕಿಲ್ಲ. ಇಲ್ಲಿ ತಿರುಗಿ ಹೊಡೆದ್ರೆ ಒಂದು 10 ಕಿಲೋಮೀಟ್ರ್ ಸಿಟಿ ಇಲ್ಲ. ಆ ಸಿಟಿ ಒಳಗೆ 70 ಬಸ್ಸು ಓಡಾಡಕತ್ತಿದ್ದಾವೆ, ಸಾವಿರಾನುಗಟ್ಟಲೆ ಆಟೋಗಳು ಓಡಾಡಕತ್ತಿದ್ದಾವೆ. ಇದ್ರ ಜೀವನ ನಮ್ಮ ಮೇಲೇ ನಡೀತೆ. ಇವಾಗ ಇದೇ ಬಂದಾದರೆ ನಮ್ಮ ಜೀವನ, ನಮ್ಮ ಬಡವ್ರ ಜೀವನ ಹೆಂಗೆ ನಡಿಬೇಕು, ನಮ್ಮ ಹೆಂಡ್ರ ಮಕ್ಕಳಿಗೆ ಹೆಂಗೆ ಸಲ್ಲಬೇಕು, ಮನೆ ಹೆಂಗೆ ನಡೆಸಬೇಕು. ಬೆಂಗಳೂರಲ್ಲಿ ಸಿಲಿಂಡರ್ ಅಭಾವ ತಲೆದೂರಿದ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಗಾಗಿ ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ ಮುಂದಾಗಿದ್ದಾರೆ. ಸಮರ್ಪಕ ಅನಿಲ ಪೂರೈಕೆ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರೂ ಯಾವುದೇ ಪ್ರಯೋಜನವಿಲ್ಲ ಅಂತ ತಾವೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಂಡಿದ್ದಾರೆ. ಎಲೆಕ್ಟ್ರಿಕ್ ಬಾಯ್ಲರ್ ಬಳಕೆಗೆ 800 ರೂಪಾಯಿ ವೆಚ್ಚ ತಗುಲಲಿದ್ದು, ಒಂದು ಬಾಯ್ಲರ್ಗೆ ಒಂದು ದಿನಕ್ಕೆ 1.5 ಸಿಲಿಂಡರ್ ಬೇಕಾಗುತ್ತೆ. ನಿತ್ಯದ ಊಟ ತಿಂಡಿಯನ್ನ ಎಲೆಕ್ಟ್ರಿಕ್ ಬಾಯ್ಲರ್ ಮೂಲಕವೇ ತಯಾರಿ ಮಾಡಲಾಗುತ್ತೆ ಅಂತ ನಿಸರ್ಗ ಗ್ರ್ಯಾಂಡ್ ಮಾಲೀಕ ಕೃಷ್ಣ ಹೇಳಿದರು. ಹೇಗೆ ಗ್ಯಾಸ್ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು ಮತ್ತು ಗ್ಯಾಸ್ ಸಿಗದೇ ಇರೋ ಟೈಮಲ್ಲಿ ಯಾವ ರೀತಿ ನಾವು ಹೋಟೆಲ್ ರನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರ ಪ್ರಕಾರ ಈ ಹಳೆ ಬಾಯ್ಲರ್ಗೆ ಪ್ರತಿನಿತ್ಯ 1.5 ಸಿಲಿಂಡರ್ ಬೇಕಾಗ್ತಿತ್ತು ಅಡುಗೆ ಮಾಡಲಿಕ್ಕೆ, ಅಥವಾ ಅನ್ನಕ್ಕೆ ಸ್ಟೀಮ್ ಬೇಕಿತ್ತು, ಆಮೇಲೆ ಇಡ್ಲಿ ಸ್ಟೀಮ್ ಬೇಕಿತ್ತು, ಆಮೇಲೆ ನಮ್ಮ ಬಿಸಿ ಇಟ್ಕೊಳ್ಳಿಕ್ಕೆ ಸಾಂಬಾರು ಮತ್ತು ರಸಮ್ ಎಲ್ಲ ಬಿಸಿ ಇಟ್ಕೊಳ್ಳಿಕ್ಕೆ ಈ ಸ್ಟೀಮನ್ನು ಇದು ಉಪಯೋಗ ಆಗುತ್ತೆ. ಇದು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದು ಮತ್ತು ಜೊತೆಗೆ ಏನಂದರೆ ನಮಗೆ ಪ್ರತಿನಿತ್ಯ ಒಂದು 3,000 ರೂಪಾಯಿ ಗ್ಯಾಸ್ ಕನ್ಸಂಪ್ಷನ್ ಅದಕ್ಕೆ ಆಗ್ತಾಯಿತ್ತು. ಇದು ಒಂದು 800ರಿಂದ 900 ರೂಪಾಯಿ ಒಳಗೆ 6 ಕಿಲೋವ್ಯಾಟಲ್ಲಿ ನೀವು ಒಂದು ಅಡುಗೆ ಮಾಡ್ಬೋದು ಅಂತ. ರಾಜ್ಯಾದ್ಯಂತ ಸಿಲಿಂಡರ್ ಅಭಾವ ಉಂಟಾಗಿದ್ದು, ಗ್ಯಾಸ್ ಸಿಗದ ಭೀತಿಯಲ್ಲೇ ಬುಕ್ಕಿಂಗ್ ಆಗಿ ಜನತೆ ಮುಗಿಬಿದ್ದಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದ್ದು, ಮುಂದೆ ಡೊಮೆಸ್ಟಿಕ್ ಗ್ಯಾಸ್ ಪೂರೈಕೆ ಬಂದ್ ಆಗುವ ಭೀತಿ ಎದುರಾಗಿದೆ. ಹೀಗಾಗಿ ಗ್ಯಾಸ್ ಬುಕ್ಕಿಂಗ್ ಸಂಖ್ಯೆ ಏಕಾಏಕಿ 3 ಪಟ್ಟು ಹೆಚ್ಚಳವಾಗಿದೆ. ಮೊದಲು ಒಂದು ಏಜೆನ್ಸಿಯಲ್ಲಿ 300 ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇತ್ತು. ಇದೀಗ ಪ್ರತಿದಿನ 500ಕ್ಕೂ ಹೆಚ್ಚು ಗ್ಯಾಸ್ ಬುಕ್ಕಿಂಗ್ ಆಗ್ತಿದೆ. ದಿಢೀರಾಗಿ ಬುಕ್ಕಿಂಗ್ ಹೆಚ್ಚಳ ಹಿನ್ನೆಲೆ ಸರ್ವರ್ ಸಮಸ್ಯೆಯಾಗಿದ್ದು, ಗ್ಯಾಸ್ ಏಜೆನ್ಸಿಯಲ್ಲಿ ನೋಟಿಸ್ ಅಂಟಿಸಿ ಜನರಿಗೆ ಮಾಹಿತಿ ನೀಡಲಾಗ್ತಿದೆ. ಸರ್, ಈಗ ಏನಾಗಿದೆ ಅಂದರೆ ಕಸ್ಟಮರ್ದು ಒಂದು 25 ದಿನ ಆಗಿಲ್ಲ. ಲಾಸ್ಟ್ ಸಿಲಿಂಡರ್ 25 ದಿನ ಆಗಿರಬೇಕು. ಗೌರ್ಮೆಂಟ್ ಈಗ ಲಾಕ್ ಮಾಡಿದ್ದಾರೆ, 25 ದಿನ ಮುಂಚೆ ಬುಕ್ ಆಗಲ್ಲ. ಆಮೇಲೆ ಯಾರ್ದು ಬುಕ್ಕಿಂಗ್ ಆಗಿದೆ ಅವರಿಗೆಲ್ಲ ಸಿಲಿಂಡರ್ ಆರಾಮಾಗಿ ಹೋಗ್ತಾ ಇದೆ, ಯಾವುದೂ ತೊಂದರೆ ಇಲ್ಲ. ಬರೀ ಈಗ ಎಲ್ಲ ಕಸ್ಟಮರ್ ಏನೋ ಪೆನಿಕ್ ಆಗಿ ಇಲ್ಲಿ ಬಂದಿದ್ದಾರೆ. ಸೊ ಅವ್ರದ್ದು ಎಲ್ಲ ನಂಬರ್ ಬರೆದುಬಿಟ್ಟು ಅವ್ರಿಗೆ ಮನೆಗೆ ಕಳಿಸ್ಕೊಡ್ತೀನಿ. ಸರ್, ಅವರು ಹೇಳ್ತಾರೆ 4 ದಿನ ಆಯಿತು, 10 ದಿನ ಆಯಿತು, ಸಿಲಿಂಡರ್ ಸಿಗ್ತಾ ಇಲ್ಲ. ಬಟ್ ಅವ್ರಿಗೆಲ್ಲ ಸಿಲಿಂಡರ್ ಆರಾಮಾಗಿ ಹೋಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಪೆನಿಕ್ ಆಗ್ತಾರಲ್ಲ ಕಸ್ಟಮರು, ಇದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಬಟ್ ಯಾವುದೂ ತೊಂದರೆ ಇಲ್ಲ, ಗ್ಯಾಸ್ದು ಯಾವುದೂ ತೊಂದರೆ ಇಲ್ಲ. ಡೈಲಿ ಒಂದು 100ರಿಂದ 150 ಸಿಲಿಂಡರ್ ಹೋಗುತ್ತೆ. ಇಲ್ಲ, ಈಗ 300 ಆಗೈತೆ ಡಬಲ್ಲು. ಯಾಕೆಂದ್ರೆ ಮೀಡಿಯಾ ಸ್ವಲ್ಪ ಮೀಡಿಯಲ್ಲಿ ಪೇಪರಲ್ಲಿ ಎಲ್ಲ ಬಂತಲ್ಲ, ಇದರಿಂದ ಕಸ್ಟಮರ್ಗಳೆಲ್ಲ ಪೆನಿಕ್ ಆಗಿದ್ದಾರೆ, ಏನು ಸಿಲಿಂಡರ್ ಸಿಕ್ಕೋದಿಲ್ಲ ಹೇಳ್ಬಿಟ್ಟು. ಬಟ್ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.